ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಅಶೋಕ ಮರದ ಹೂವುಗಳಿಂದ ಆರೋಗ್ಯಕ್ಕಿದೆ ಹಲವು ಪ್ರಯೋಜನ. ಅಶೋಕ ಮರದ ಎಲೆಗಳು ಮತ್ತು ಹೂವುಗಳು ಉತ್ಕರ್ಷಣ ನಿರೋಧಕ ಗುಣವನ್ನು ಹೊಂದಿದೆ. ನೋವನ್ನು ನಿವಾರಿಸಲು ಇದನ್ನು ಬಳಸಬಹುದು. ಅಶೋಕ ಮರದ ಎಲೆ ಜ್ವರವನ್ನು ನಿವಾರಿಸುವ ಗುಣವನ್ನು ಹೊಂದಿದೆ. ನಾವು ಓಡಾಡುವಾಗ ಅಲ್ಲಲ್ಲಿ ಅಶೋಕ ಮರವನ್ನು ನೋಡಬಹುದು. ಅಶೋಕ ಮರವನ್ನು ಭಾರತದಲ್ಲಿ ಪವಿತ್ರ ಮರವೆಂದು ಪರಿಗಣಿಸಲಾಗಿದೆ. ಸಂಸ್ಕೃತದಲ್ಲಿ ಅಶೋಕ ಎಂದರೆ ದುಃಖವಿಲ್ಲದ ಎಂಬರ್ಥ. ಅಶೋಕ ಮರವನ್ನು ಆಯುರ್ವೇದದಲ್ಲಿ ವ್ಯಾಪಕವಾಗಿ ಬಳಸಲಾಗಿದೆ. ಇನ್ನು ಅಶೋಕ ಮರದ ಹೂವನ್ನು ನೋಡುವುದಾದರೆ, ಅಶೋಕ ಮರದ ಹೂವುಗಳು ಆಯುರ್ವೇದದಲ್ಲಿ ಅತ್ಯಂತ ಮಹತ್ವದ ಔಷಧೀಯ ಗುಣವನ್ನು ಹೊಂದಿದೆ. ಮುಖ್ಯವಾಗಿ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು, ಅತಿಸಾರ ಮತ್ತು ರಕ್ತಸ್ರಾವವನ್ನು ನಿಯಂತ್ರಿಸಲು ಇವು ಹೆಚ್ಚು ಸಹಕಾರಿಯಾಗಿದೆ. ಈ ಹೂವುಗಳು ದೇಹವನ್ನು ತಂಪಾಗಿರಿಸಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅಶೋಕ ಹೂವಿನ ಪ್ರಮುಖ ಆರೋಗ್ಯ ಪ್ರಯೋಜನಗಳು ಏನೆಂದರೆ, ಮಹಿಳೆಯರ ಆರೋಗ್ಯ. ಅಶೋಕ ಹೂವುಗಳು ಋತುಚಕ್ರದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾರ್ಮೋನುಗಳನ್ನು ಸಮತೋಲನಗೊಳಿಸುತ್ತದೆ. ಅಲ್ಲದೆ ಅನೇಕ ಮುಟ್ಟಿನ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಗುಣಮುಖ ಮಾಡುತ್ತದೆ. ಅತಿಸಾರ ಮತ್ತು ಮಲದಲ್ಲಿನ ರಕ್ತದ ನಷ್ಟವನ್ನು ನಿಯಂತ್ರಿಸಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅತಿಸಾರ ಮತ್ತು ರಕ್ತಭೇದಿಗೆ ಬಹಳ ಒಳ್ಳೆಯದು. ಅಶೋಕದ ಹೂವುಗಳನ್ನು ಒಣಗಿಸಿ ಪುಡಿ ಮಾಡಿ ಸೇವಿಸುವುದರಿಂದ ಅತಿಸಾರ ಮತ್ತು ಮಲದಲ್ಲಿನ ರಕ್ತದ ನಷ್ಟವನ್ನು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಿಯಂತ್ರಿಸಬಹುದು. ರಕ್ತಸ್ರಾವ ನಿವಾರಣೆಗೆ ಈ ಹೂವುಗಳು ಸಂಕೋಚಕ ಗುಣವನ್ನು ಹೊಂದಿದ್ದು ಆಂತರಿಕ ರಕ್ತಸ್ರಾವ ಚಿಕಿತ್ಸೆಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇವು ದೇಹದಲ್ಲಿನ ಉರಿ ಮತ್ತು ಜ್ವರದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಕ್ತ ಶುದ್ಧೀಕರಣಕ್ಕೆ ಇದು ರಕ್ತದ ಸಂಯೋಜನೆಯನ್ನು ನಿಯಂತ್ರಿಸಲು ಮತ್ತು ರಕ್ತ ಪರಿಚಲನೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಇದು ಹೃದಯದ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅಧಿಕ ರಕ್ತದೊತ್ತಡ ಮತ್ತು ರಕ್ತ ಪರಿಚಲನೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಚರ್ಮದ ಆರೈಕೆ ಅಶೋಕ ಹೂವುಗಳು ಚರ್ಮದ ಬಣ್ಣವನ್ನು ಸುಧಾರಿಸಲು ಮತ್ತು ದೇಹವನ್ನು ವಿಷಮುಕ್ತಗೊಳಿಸಲು ಸಹಕಾರಿಯಾಗಿದೆ. ತಂಪಾಗಿಸುವ ಗುಣ ಇವು ಸುಡುವ ಸಂವೇದನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಜ್ವರದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಶೋಕ ಹೂವಿನ ಚೂರ್ಣ ಅಥವಾ ಕಷಾಯವನ್ನು ಸಾಮಾನ್ಯವಾಗಿ ಹಾಲಿನೊಂದಿಗೆ ಅಥವಾ ಜೇನುತುಪ್ಪದೊಂದಿಗೆ ಸೇವಿಸುವುದು ಉತ್ತಮ. ಇನ್ನು ಅಶೋಕ ಮರವು ಆಯುರ್ವೇದದಲ್ಲಿ ಪ್ರಮುಖ ಔಷಧೀಯ ಸಸ್ಯವಾಗಿದ್ದು, ವಿಶೇಷವಾಗಿ ಮಹಿಳೆಯರ ಆರೋಗ್ಯ, ಚರ್ಮದ ಕಾಂತಿ ಮತ್ತು ಉರಿಯೂತ ನಿವಾರಣೆಗೆ ಹೆಸರುವಾಸಿಯಾಗಿದೆ. ಇದರ ತೊಗಟೆ, ಹೂವುಗಳು ಮತ್ತು ಎಲೆಗಳನ್ನು ಹೊಟ್ಟೆಯ ಸಮಸ್ಯೆ, ಮುಟ್ಟಿನ ಅಸ್ವಸ್ಥತೆ, ರಕ್ತಸ್ರಾವ, ಚರ್ಮದ ರೋಗಗಳು ಮತ್ತು ಜ್ವರವನ್ನು ಗುಣಪಡಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ಅನಿಮಿಯತ ಮುಟ್ಟು, ಅತಿಯಾದ ರಕ್ತಸ್ರಾವ ಮತ್ತು ನೋವಿನ ಸಂದರ್ಭಗಳಲ್ಲಿ ಅಶೋಕ ತೊಗಟೆಯ ಕಷಾಯವು ಅತ್ಯುತ್ತಮ ಆಯುರ್ವೇದ ಔಷಧಿಯಾಗಿದೆ. ಅಶೋಕದ ತೊಗಟೆಯು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು, ಮೊಡವೆ, ಕಲೆಗಳು ಮತ್ತು ಚರ್ಮದ ತುರಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ನೋವು, ಹೊಟ್ಟೆಯ ಹುಳಗಳನ್ನು ಹೊರಹಾಕಲು ಮತ್ತು ಹೊಟ್ಟೆಯ ಊತ, ನೋವು ಹಾಗೂ ಅಜೀರ್ಣವನ್ನು ನಿವಾರಿಸಲು ಇದರ ತೊಗಟೆಯನ್ನು ಬಳಸಲಾಗುತ್ತದೆ. ಮಧುಮೇಹ ನಿರ್ವಹಣೆಗೆ ಅಶೋಕದ ತೊಗಟೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಆಂಟಿ ಡಯಾಬೆಟಿಕ್ ಗುಣವನ್ನು ಹೊಂದಿದೆ. ಉರಿಯೂತ ನಿವಾರಕ ಆಂತರಿಕ ಮತ್ತು ಬಾಹ್ಯ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿ ಅಶೋಕ ಮರದ ಸಾರವು ಪರಿಣಾಮಕಾರಿಯಾಗಿದೆ. ಇನ್ನು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪರಿಸರ ಮತ್ತು ಮಾನಸಿಕ ಶಾಂತಿ ಈ ಅಶೋಕ ಮರದಿಂದ ಲಭಿಸುತ್ತದೆ. ಅಶೋಕ ಮರವು ವಿಷಕಾರಿ ಅನಿಲವನ್ನು ಹೀರಿಕೊಂಡು ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಸೊಂಪಾಗಿ ಬೆಳೆಯುವುದರಿಂದ ಮನೆಯ ಸುತ್ತಮುತ್ತಲಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನಾನು ಈ ವಿಡಿಯೋದಲ್ಲಿ ಅಶೋಕ ಹೂವಿನ ತಂಬುಳಿಯನ್ನು ತಯಾರಿಸುವುದು ಹೇಗೆಂದು ತೋರಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಂಬುಳಿಯನ್ನು ಹೇಗೆ ತಯಾರಿಸುವುದು ಅಂತ ನೋಡೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ತಂಬಳಿ ತಯಾರಿಸುವುದು ಹೇಗೆಂದು. ಈಗ ಧಾರಾಳವಾಗಿ ಎಲ್ಲ ಕಡೆ ಅಶೋಕ ಹೂ ಸಿಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.